ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಕೃಷ್ಣ, ಯಾಕೆ ನನ್ನ ಕಾಲ್ಸ್ ರಿಸೀವ್ ಮಾಡಿಲ್ಲ? ಫೋನ್ ಮಾಡಿದ್ಯಾ? ಹೌದು, ಮಿಸ್ಡ್ ಕಾಲ್ ಇದೆ. ಸಾರಿ, ಗೊತ್ತಾಗಲಿಲ್ಲ. ಇಷ್ಟೊತ್ತವರೆಗೂ ಮೀಟಿಂಗಲ್ಲಿದ್ದೆ, ಅದಕ್ಕೆ ಮೊಬೈಲ್ನ ಸೈಲೆಂಟ್ ಮೋಡಲ್ಲಿ ಹಾಕಿದ್ದೆ. ಮೀಟಿಂಗ್ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದೆ. ಮೀಟಿಂಗ್ ಮುಗಿದ್ಮೇಲೆ ಸೈಲೆಂಟ್ ಮೋಡ್ನ ತೆಗಿಬೇಕು ಅನ್ನೋದು ಗೊತ್ತಿಲ್ವಾ? ದಿವ್ಯಾನಿ, ಕೂತ್ಕೋ ನಿಮಿಷ. ಕೂತ್ಕೋ. ಯಾಕೆ ದಿವ್ಯಾನಿ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಯಾಕೆ ಅನ್ನೋದಕ್ಕೆ ಕಾರಣ ಇದೆ, ಆದರೆ ಹೇಳಿದ್ರೆ ನಿಮ್ಗೆ ಬೇಸರ ಆಗ್ಬೋದು. ನಾನು ಚಾಡಿ ಹೇಳ್ತಿದ್ದೀನಿ ಅಂತಲೂ ಆಗ್ಬೋದು. ಬೇಡ. ಇಲ್ಲ, ಹಾಗೆಲ್ಲ ಏನೂ ಅನ್ಸೋದಿಲ್ಲ, ಹೇಳು. ನಾನು CEO ಆಗಿ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನನ್ನ ಎಫಿಷಿಯನ್ಸಿ ಬಗ್ಗೆ ಏನನ್ಸುತ್ತೆ ನಿಮಗೆ? ಯಾಕೆ ಹೀಗೆ ಕೇಳ್ತಿದ್ಯಾ? ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ ಪ್ಲೀಸ್. ಒಳ್ಳೆ ಅಡ್ಮಿನಿಸ್ಟ್ರೇಟರ್ ನೀನು, ಇಲ್ಲಾಂದರೆ ಕಾಮನವೆಲ್ಲೋ ಚಾನಲ್ನ ನೀನು ಅಷ್ಟು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಆಗ್ತಿತ್ತಾ? ನಾನು ಏನೇ ಮಾಡಿದ್ರು, ಚಾನೆಲ್ ಬಗ್ಗೆ ಏನೇ ಡಿಸಿಷನ್ಸ್ ತಗೊಂಡ್ರು ಆ ಚಾನೆಲ್ ಒಳ್ಳೇದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ತಾನೆ? ಖಂಡಿತ. ನೀನು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಲ್ಲ ಅಂತ ಹೇಳಿದವ್ರು ಯಾರೀಗ? ಬಾಯ್ ಬಿಟ್ಟು ಕ್ಲಿಯರ್ ಆಗಿ ಹೇಳಬೇಕಾಗಿಲ್ಲ, ಆದರೆ ಎದುರುಗಡೆ ಇರೋರ ಬಿಹೇವಿಯರಲ್ಲೇ ಗೊತ್ತಾಗುತ್ತೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ. ದೇವ್ಯಾನಿ, ನೀನು ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್ ಅರ್ಥ ಆಗೋ ಥರ ಹೇಳು. ಏನಾಯಿತು? ನಿನ್ನ ಮನಸ್ಸಿಗೆ ಯಾರೋ ನೋವು ಮಾಡಿರೋ ಹಾಗಿದೆ? ಯಾರೇನಂದ್ರು? ಇವತ್ತು ನಾನು ಕಂಪನಿ ಹಿತದೃಷ್ಟಿಯಿಂದ ಕಂಪನಿ ಪಾಲಿಸಿಲಿ ಒಂದು ಸಣ್ಣ ಚೇಂಜ್ ಕೇಳಿದೆ. ಅದನ್ನು ನಿರಾಕರಿಸೋದು ಅಲ್ಲದೆ ತುಂಬ ಕಟ್ ಆ್ಯಂಡ್ ರೈಟ್ ಆಗಿ ಮಾತಾಡಿದ್ರು ನಿವೇದಿತಾ ಅವರು. CEO ಆಗಿ ಚಾನೆಲ್ ನಡ್ಸೋಕ್ಕೆ ನಂದೇ ಆದ ಫ್ರೀಡಮ್ ನಾನು ಬೇಕು ಅಂತ ನಂಗೆ ಅನ್ಸಲ್ವಾ? ನಾನು ಈ ಚಾನೆಲ್ಗೆ CEO ಆಗಿ ಬಂದಾಗಿಂದ ನಾನಾಗಿ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳಕ್ಕೆ ಹೋದರೆ ಆ ನಿವೇದಿತ ಅಡ್ಡ ಬಂದೆಲ್ಲ ಹಾಳು ಮಾಡ್ತಾಳೆ. ಏನಾದರೂ ಕೇಳಿದರೆ ಸಾಕು ತುಂಬ ಆರ್ಗ್ಯೂ ಮಾಡ್ತಾರೆ. ಯಾಕೆ? ನಂಗೆ ಚಾನೆಲ್ ನಡೆಸೋ ಎಬಿಲಿಟಿ ಇಲ್ವಾ? ಅವ್ರು ಯಾಕೆ ನನ್ನ ಹತ್ರ ಹಾಗೆ ಮಾತಾಡಬೇಕು? ನೋಡಿ ಕೃಷ್ಣ, ನಾನು ಇಷ್ಟು ದಿನ ಪಾಂಚಜನ್ಯ ಚಾನೆಲ್ಗೆ ಬರೀ CEO ಆಗಿದ್ದೆ, ಆದರೆ ಈಗ ನಾನು ನಿಮ್ಮ ಹೆಂಡತಿ, ಅಂದರೆ ಓನರ್ ಹೆಂಡತಿ ಕೂಡ. ಹೀಗಿದ್ಮೇಲೂ ನನಗೆ ಯಾವ ಡಿಸಿಷನ್ ತಗೊಳ್ಳೋಕ್ಕೂ ಅಧಿಕಾರ ಇಲ್ವಾ? ಇವತ್ತು ನನಗೆ ತುಂಬಾ ಹರ್ಟ್ ಆಗಿದೆ ಕೃಷ್ಣ. ನಿವೇದಿತಾ ನನ್ನ ಹತ್ರ ಈ ರೀತಿ ಮಾತಾಡಿದಾಗ ಅವ್ರ ಜೊತೆ ಜಾನ್ವಿನಿದ್ರು, ಎಷ್ಟು ಹರ್ಟ್ ಆಯ್ತು ಗೊತ್ತಾ ನನಗೆ. ನಾನು ಈ ಅವಮಾನನ ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನೀವೇ ನಿಮ್ಮ ಹತ್ರ ಹೇಳಿದ್ರೆ ನಿಮಗೆ ನಾನು ನಿವೇದಿತಾ ಮೇಲೆ ಚಾಡಿ ಹೇಳ್ದಾಗುತ್ತೆ. ಅವ್ರ ಬಗ್ಗೆ ಏನೇ ಹೇಳಿದ್ರು ನನಗೆ ಸಮಾಧಾನ ಮಾಡಿ ಸುಮ್ಮನೆ ಮಾಡಿಸ್ಬಿಡ್ತೀರಾ ನನಗೆ ನೀವು. ಅದಕ್ಕೆ ಈಗ ನಾನೇ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಏನದು? ಕಂಪನಿಯಲ್ಲಿ ನಾನು CEO ಆಗಿದ್ರು ನನಗೆ ನಿವೇದಿತಾ ಅಷ್ಟೇ ಪವರ್ಸ್ ಬೇಕು. ಇಲ್ಲಾಂದರೆ ನಾನು ಪಾಂಚಜನ್ಯ ಚಾನಲ್ಗೆ ರೆಸಿಗ್ನೇಷನ್ ಕೊಟ್ಬಿಟ್ಟು ಬೇರೆ ಯಾವುದಾದ್ರೂ ಚಾನಲಲ್ಲಿ ಒಬ್ಬ ಆರ್ಡಿನರಿ ರಿಪೋರ್ಟರ್ ಆಗಾದರೂ ಕೆಲಸ ಮಾಡ್ತೀನಿ. ದಿವ್ಯಾನಿ, ಹಾಗೆಲ್ಲ ಹೇಳಬೇಡ. ನೀನು ನನ್ನ ಹೆಂಡತಿ. ನಮ್ಮದೇ ಚಾನಲ್ ಇಟ್ಕೊಂಡು ನೀನು ಬೇರೆ ಚಾನಲ್ಗೆ ಹೋಗಿ ಒಬ್ಬ ಆರ್ಡಿನರಿ ರಿಪೋರ್ಟರ್ ಕೆಲಸ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಇರು, ಈಗಲೇ ನಿವೇದಿತಾ ಅವ್ರ ಹತ್ರ ಮಾತಾಡ್ತೀನಿ. ಹಲೋ ನಿವೇದಿತಾ ಅವರೇ, ಹೇಳಿ ಕೃಷ್ಣಾನಂದ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿ. ದೇವ್ಯಾನಿ ಇವತ್ತು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ. ನೀವೇನೋ ಅವ್ರಿಗೆ ತುಂಬ ಹರ್ಟ್ ಆಗೋಗಿ ನಡ್ಕೊಂಡ್ರಂತೆ. ನೋಡಿ ಕೃಷ್ಣಾನಂದ್ ಅವರೇ, ಕಂಪ್ನಿ ಎಥಿಕ್ಸು ರೂಲ್ಸು ಏನಿದೆಯೋ ಅದನ್ನು ಹೇಳಿದೆ ಅಷ್ಟೆ. ಅವ್ರನ್ನ ಹರ್ಟ್ ಮಾಡೋ ಉದ್ದೇಶ ನನಗಿರಲಿಲ್ಲ. ನಿವೇದಿತಾ ಅವರೇ, ನೀವು ಹೇಗೆ ಈ ಚಾನಲ್ಗೆ MDನೋ ಹಾಗೆ ದೇವ್ಯಾನಿ ಅವರು ಕೂಡ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನಲ್ಲಿರೋರು. ಈ ಚಾನಲ್ಗೆ CEO ಅವರು.
ಅವ್ರಿಗೂ ಪ್ರೊಫೆಷ್ನಲ್ ಫ್ರೀಡಮ್ ಬೇಕು ಅಂತ ಅನ್ಸೋದಿಲ್ವಾ? ಕಂಪನಿ ವಿಚಾರದಲ್ಲಿ ಸಣ್ಣ ಸಣ್ಣ ಡಿಸಿಷನ್ಸ್ಗಳನ್ನ ತಗೋಬೇಕು ಅಂತ ಅನ್ಸೋದಿಲ್ವಾ? ಅವರು ಕಂಪನಿಲಿ ಸಣ್ಣ ಪಾಲಿಸಿ ಚೇಂಜ್ ಕೇಳೋದಕ್ಕೆ ನೀವೇನೋ ಆಗಲ್ಲ ಅಂದ್ಬಿಟ್ರಂತೆ. ಮೇಜರ್ ಡಿಸಿಷನ್ಗೂ ಮೈನರ್ ಡಿಸಿಷನ್ಗೂ ವ್ಯತ್ಯಾಸ ಇದೆ ಅಲ್ವಾ ಕೃಷ್ಣಾನಂದ್? ದೇವಿಯಾನಿ ಅವ್ರು ಕೇಳ್ತಿರೋದು ಸಣ್ಣ ಚೇಂಜ್ ಏನಲ್ಲ, ಕಂಪ್ನಿಯ ಎಥಿಕ್ಸ್ ಬಿಟ್ಟು ಮಾಡುವಂಥ ಕೆಲಸ. ಸಂಜೆ 7ರಿಂದ 9 ಗಂಟೆ ಸ್ಲಾಟ್ನ ನಾನು ಅವ್ರಿಗೆ ಬಿಟ್ಕೊಟ್ಬಿಡ್ಬೇಕಂತೆ. ನಾನು ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದಂತೆ. ಇದು ಪಾಲಿಸಿಲಿ ಸಣ್ಣ ಚೇಂಜ್ ಏನಲ್ಲ ಅಲ್ವಾ? ಸೊ ವಾಟ್? ಒಂದು ನಿಮಿಷ ಕೃಷ್ಣಾನಂದ್, 7 ಗಂಟೆಯಿಂದ 9 ಗಂಟೆ ಸ್ಲಾಟು, ಪ್ರೈಮ್ ಸ್ಲಾಟು, ಇದನ್ನು ಬಿಟ್ಕೊಡ್ಬೇಕು ಅಂದರೆ ಏನರ್ಥ ಹೇಳಿ? ನೋಡಿ, ನಾನು ವಿಜಯಘೋಷ ಚಾನಲ್ನ ಯಾವ ಎಥಿಕ್ಸ್ ಇಟ್ಕೊಂಡು ಬೆಳೆಸಿದ್ನೋ ಅದೇ ಎಥಿಕ್ಸ್ ಇಟ್ಕೊಂಡು ಪಾಂಚಜನ್ಯ ಚಾನಲ್ನು ಬೆಳೆಸಬೇಕು ಅಂತಿದ್ದೀನಿ. ನಾನು ಈ ಚಾನಲ್ MD ಆಗಿ ನನ್ನ ಕರ್ತವ್ಯ ಕೂಡ ಇದೆ. ನೋಡಿ, ಮೊದಲು ಈ ಚಾನಲ್ ಬೇರೆ ಬೇರೆ ಆಗಿತ್ತು, ಆಗ ಅದ್ರ ಫೋಕಸ್ಸು ಬೇರೆ ಬೇರೆ ಆಗಿತ್ತು. ಈಗ ಮರ್ಜ್ ಆಗಿದೆ ಅಂದಮೇಲೆ ಅದ್ರ ಫೋಕಸ್ಸು ಒಂದೇ ಆಗಿರಬೇಕಲ್ವಾ? ನೋಡಿ ಕೃಷ್ಣಾನಂದ್, ನಾನೀಗ ಚಾನಲ್ಗೆ ಒಂದು ಫೋಕಸ್ ಕೊಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಈ ಸಮಯದಲ್ಲಿ ದೇವಿಯಾನಿಯವ್ರು ಬಂದು ಸಂಜೆ 2 ಗಂಟೆ ಕಾಲ ನನಗೆ ಕೊಟ್ಬಿಡಿ, ಇನ್ನು ಮಿಕ್ಕಿರೋ ಸಮಯದಲ್ಲಿ ನೀವು ಚಾನಲ್ ನೋಡ್ಕೊಳ್ಳಿ ಅಂದರೆ ಏನರ್ಥ? ಚಾನಲ್ ಫೋಕಸ್ ಹಾಳಾಗೋಗೋದಿಲ್ವಾ ಕೃಷ್ಣಾನಂದ್? ನೋಡಿ, ಫೋಕಸ್ ವಿಷಯ ದೇವಿನಿ ಅವ್ರಿಗೆ ಗೊತ್ತಾಗೋದಿಲ್ವಾ? ಇದಕ್ಕೆ ಮುಂಚೆ ಅವರು ಒಂದು ಚಾನಲ್ನ ನಡೆಸಿದ್ದಾರೆ. ನೋಡಿ ಕೃಷ್ಣಾನಂದ್, ನಂಗೆ ಅದು ಗೊತ್ತಿಲ್ಲ. ಈ ಹಿಂದೆ ದೇವಿಯಾನಿಯವರು ನಮ್ಮ ಚಾನಲ್ಗೆ ಸರಿ ಹೋಗದಿರೋ ಅಂತ ಕಾನ್ಸೆಪ್ಟ್ಸ್ ತಂದಿದ್ರು. ಇದು ನಮ್ಮ ಚಾನಲ್ ಎಥಿಕ್ಸ್ಗೆ ಮೀರಿದ್ದು ಅಂತ ನಾನೇ ಅದನ್ನು ರಿಜೆಕ್ಟ್ ಮಾಡಿದ್ದೀನಿ. ಈಗ ಅವ್ರು ಕೇಳ್ತಿದ್ರಲ್ಲ 2 ಅವರ್ಸ್ನಲ್ಲಿ ನಮ್ಮ ಚಾನಲ್ನ ಎಥಿಕ್ಸ್ ವಿರುದ್ಧವಾಗಿ ಅವ್ರು ಪ್ರೋಗ್ರಾಮ್ ಮಾಡಿದ್ರೆ? ನೋಡಿ ನಿವೇದಿತಾ ಅವರೇ, ಆ ಕಾನ್ಸೆಪ್ಟ್ಗಳನ್ನ ನಾನು ಕೇಳಿದ್ದೀನಿ. ನೀವು ಹೇಳೋ ಥರ ಆ ಕಾನ್ಸೆಪ್ಟ್ಗಳೇನು ಚೆನ್ನಾಗಿಲ್ದಿರೋ ಥರ ಏನಿಲ್ಲ. ಅಂಥ ಪ್ರೋಗ್ರಾಮ್ಗಳನ್ನ ವಿಜಯಘೋಷ ಚಾನಲ್ನಲ್ಲಿ ಟೆಲಿಕಾಸ್ಟ್ ಮಾಡ್ತಿರಲಿಲ್ಲ ಅನ್ನೋ ಕಾರಣಕ್ಕೆ ಪಾಂಚಜನ್ಯ ಚಾನಲಲ್ಲೂ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಏನೂ ಇಲ್ವಲ್ಲ. ಅಂಥ ಪ್ರೋಗ್ರಾಮ್ಸ್ಗಳಿಂದನೇ TRP ಬರೋದು ಖಂಡಿತ. ಪಾಂಚಜನ್ಯ ಚಾನಲ್ಲು 2 ಚಾನಲ್ಗಳು ಕಾಂಬಿನೇಷನ್, ವಿಜಯಘೋಷ ಮತ್ತು ಕಾಮನಬಿಲ್ಲು. ಹಾಗಿದ ಮೇಲೆ ವಿಜಯಘೋಷ ಚಾನಲಲ್ಲಿ ಯಾವ ರೀತಿ ಪ್ರೋಗ್ರಾಮ್ಗಳು ಬರ್ತಿತ್ತೋ ಅದೇ ರೀತಿ ಪ್ರೋಗ್ರಾಮ್ಗಳು ಪಾಂಚಜನ್ಯ ಚಾನಲಲ್ಲೂ ಬರಬೇಕು ಅಂತ ಏನೂ ಇಲ್ಲ. ನೋಡಿ, ದೇವಿಯಾನಿ ಅವ್ರಿಗೂ ಚಾನಲ್ ನಡೆಸೋದು ಹೇಗೆ ಅಂತ ಗೊತ್ತಿದೆ. ಇಲ್ಲಿ ನೀವು ಹೇಗೆ MDನೋ ಹಾಗೆ ದೇವಿಯಾನಿ ಅವ್ರಿಗೂ ಒಂದು ಸ್ಥಾನ ಇದೆ. ದಯವಿಟ್ಟು ಅದನ್ನು ಮರಿಬೇಡಿ. ಇರ್ಬೋದು, ಕ್ಷಮಿಸಿ. ಈ ಚಾನಲ್ MD ಆಗಿ ನಾ ಏನು ಡಿಸಿಷನ್ ತೊಗೋಬೇಕೋ ತೊಗೊಂಡಿದ್ದೀನಿ. ದೇವಿಯಾನಿಯವ್ರು ಕೇಳ್ತಿರೋ 2 ಅವರ್ಸ್ ಸ್ಲಾಟ್ನ ಬಿಟ್ಕೊಡೋ ಪ್ರಶ್ನೆನೇ ಬರೋದಿಲ್ಲ. ನೋಡಿ ನಿವೇದಿತಾ ಅವರೇ, ನೀವು ಈ ಚಾನಲ್ಗೆ MD ಇರ್ಬೋದು, ಆದರೆ ನಾನು ಈ ಚಾನಲ್ಗೆ ಓನರು, ಅದನ್ನು ಮರಿಬೇಡಿ. ನೋಡಿ ಕೃಷ್ಣಾನಂದ್, ನಾ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ನಿರ್ಧಾರ. ಇದನ್ನು ಮೀರಿ ನನ್ನ ನಿರ್ಧಾರನ ಬದಲಾಯಿಸೋಕ್ಕೆ ನೀವು ಒತ್ತಾಯ ಮಾಡಿದ್ರೆ ನಾನು ಈ ಚಾನಲ್ MD ಪೋಸ್ಟ್ಗೆ ರಾಜೀನಾಮೆ ಕೊಡ್ತೀನಿ. ಏನಾಯ್ತು ಕೃಷ್ಣ? ಏನು ಹೇಳಿದ್ರು ನಿವೇದಿತಾ? ಇನ್ನೇನು ಹೇಳ್ತಾರೆ? ನೀನು 2 ಗಂಟೆ ಕಾಲ ಚಾನಲ್ನ ಬಿಟ್ಕೊಡಿ ಅಂತ ಕೇಳಿದ್ದು ಅವ್ರಿಗೆ ರಿಡಿಕ್ಯುಲಸ್ ಅನ್ನಿಸ್ತಂತೆ. ಹಾಗೆ ಬಿಟ್ಕೊಡೋದಕ್ಕಾಗಲ್ಲ, ಒಂದು ವೇಳೆ ನನ್ನ ಕಡೆಯಿಂದ ಪ್ರೆಷರ್ ಬಂತು ಅಂದರೆ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟರೆ ಕೊಡಲಿ, ನೀನು ಅಷ್ಟೇ ಕೃಷ್ಣ. ಅವಳು ರಿಸೈನ್ ಮಾಡ್ತೀನಿ ಅಂದ ತಕ್ಷಣ ಬೇಡ ಅನ್ಬೇಡ. ಆಲ್ ರೈಟ್, ನೀನು ಹೇಳ್ದಾಗೆ ಮಾಡ್ತೀನಿ. ಕೃಷ್ಣ, ಅಮ್ಮ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಬ್ರು? ನಿವೇದಿತಾ ಬಗ್ಗೆನಾ? ಹೌದಮ್ಮ. ಏನೋ ಜೋರಾಗಿ ಮಾತಾಡ್ತಾ ಇರೋ ಹಾಗಿತ್ತು. ಮಾತಾಡಬೇಕಾಗತ್ತಮ್ಮ. ಯಾಕೆ? ಕಾರಣ ತಿಳ್ಕೊಬಹುದಾ? ಅಮ್ಮ, ಆ ಚಾನಲ್ಗೆ ಓನರ್ ನಾನೇ ಆದರೂ ನಿವೇದಿತಾ ಅವರು ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಡಾಮಿನೇಟ್ ಅಂದರೆ ಯಾವ ರೀತಿ ಕೃಷ್ಣ? ದೇವಿಯಾನಿ ಏನಾದರೂ ಪ್ರೋಗ್ರಾಮ್ ಮಾಡ್ತೀನಿ ಅಂದರೆ ಫ್ರೀಡಮ್ ಕೊಡೋದಿಲ್ಲ, ರೆಸ್ಟ್ರಿಕ್ಷನ್ ಹಾಕ್ತಾರಂತೆ. ದೇವಿಯಾನಿ ಚಾನಲ್ಗೆ CEO, ಅವ್ರಿಗೆ ಅವ್ರ ಜವಾಬ್ದಾರಿ ಬಗ್ಗೆ ಗೊತ್ತಿರೋದಿಲ್ವಾ? ಅಲ್ಲ, ದೇವಿಯಾನಿ ಚಾನಲ್ನ 2 ಅವರ್ ಬಿಟ್ಕೊಡಿ, ಮಧ್ಯದಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳಿದ್ದಾಳೆ.
ಅದಕ್ಕೆ ದೇವ್ಯಾನಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ ನಿವೇದಿತಾ. ಅವ್ರನ್ನ ಈ ವಿಚಾರವಾಗಿ ಫೋನ್ ಮಾಡಿ ಕೇಳಿದ್ರೆ ನಾನು ಮಾಡಿರೋ ಡಿಸಿಷನ್ನೇ ಫೈನಲ್ಲು, ನನಗೆ ಪ್ರೆಷರ್ ಹಾಕಿದ್ರೆ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಿಸೈನ್ ಮಾಡಿದ್ರೆ ಮಾಡಲಿ. ಏನು ಮಾತಾಡ್ತಾ ಇದೀಯ ಕೃಷ್ಣ ನೀನು? ನಿವೇದಿತಾ ಬಗ್ಗೆ ಅಷ್ಟು ಹಗರವಾಗಿ ಮಾತಾಡಬೇಡ ನೀನು. ಅವಳು ಪಾಂಚಜನ್ಯ ಚಾನೆಲಿನ MD ಅಷ್ಟೇ ಅಲ್ಲ, ಈ ಮನೆ ಸೊಸೆ ಕೂಡ. ನಿವೇದಿತಾ ಪಾಂಚಜನ್ಯ ಚಾನೆಲಿನ MD ಅಂದಮೇಲೆ ಆ ಚಾನೆಲ್ನ ರೂಪಿಸೋ ಜವಾಬ್ದಾರಿ ಅವಳದೇ ತಾನೇ. ಅವಳ ಡಿಸಿಷನ್ಸ್ನ ನೀವು ರೆಸ್ಪೆಕ್ಟ್ ಮಾಡದೆ ಹೋದರೆ ನೀವೇ ಅಂತ ಚಾನೆಲ್ ನಡೆಸ್ತೀರಾ? ಅಮ್ಮ ಪ್ಲೀಸ್ ಹಾಗೆ ಹೇಳ್ಬಿಡಿ. ಕೃಷ್ಣ, ನೀನು ಸ್ವಲ್ಪ ಸುಮ್ಮನೆ ಇರು. ದೇವ್ಯಾನಿ, ನಾನು ನಿನಗೆ ಒಂದು ಮಾತು ಹೇಳ್ತೀನಿ. ಈಗಾಗಲೇ ನಿನಗೋಸ್ಕರ ಕೃಷ್ಣನಿಗೋಸ್ಕರ ದೇವು ಮತ್ತು ನಿವೇದಿತಾ ಸಾಕಷ್ಟು ಸ್ಯಾಕ್ರಿಫೈಸ್ನ ಮಾಡಿದ್ದಾರೆ. ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋಕ್ಕಿಂತ ನಾವು ಅವರಿಂದ ಕಿತ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ನಾನು ದೇವುನ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಬಲವಂತ ಮಾಡಿದೆ. ಅದರಿಂದ ನಿನ್ನ ಪೊಲಿಟಿಕಲ್ ಕೆರಿಯರ್ ಹಾಳಾಯಿತು ಅಂತ ಕಂಪೆನ್ಸೇಷನ್ಗೋಸ್ಕರ ದೇವು ಅವನ ಚಾನೆಲ್ನ ನಿನಗೋಸ್ಕರ ಬಿಟ್ಕೊಟ್ಟ. ನಿವೇದಿತಾನೂ ಸಹ. ಅವಳು ಈ ಮನೆ ಸೊಸೆ ಆಗಿದ್ರು ಅವಳಿಗೆ ಪಾಂಚಜನ್ಯ ಚಾನೆಲಿನ MD ಪೋಸ್ಟ್ ಬಿಟ್ಟು ಬೇರೆ ಏನೂ ಇಲ್ಲ. ಅವಳು MD ಪೋಸ್ಟಿಂದ ಬರ್ತಾ ಇರೋ ಸಂಬಳದಿಂದ ತನ್ನ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮಿಂದ ಯಾವುದೇ ಸಪೋರ್ಟ್ನ ಒಂಚೂರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅವಳು. ಹೀಗಿರುವಾಗ ಅವಳ ಚಾನೆಲಿನ ಒಳಿತಿಗಾಗಿ ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಂಡ್ರೆ ಅದಕ್ಕೂ ನೀವು ಅಬ್ಜೆಕ್ಟ್ ಮಾಡ್ತೀರಲ್ಲ. ಅತ್ತೆ, ನಿವೇದಿತಾ ಆ ಚಾನೆಲ್ಗೆ MD ಆದರೆ ನಾನು ಆ ಚಾನೆಲ್ಗೆ CEO. ನನಗೂ ಸ್ವಲ್ಪ ಪ್ರೊಫೆಷ್ನಲ್ ಫ್ರೀಡಮ್ ಬೇಕು ಅಂತ ಅನ್ಸಲ್ವಾ? ನಾನು ಕಾಮನಬಿಲ್ಲು ಚಾನೆಲ್ಗೆ CEO ಆಗಿದ್ದವಳು. ವಿಜಯ್ ಘೋಷ ಚಾನೆಲ್ನ ನಂಬರ್ 1 ಪೊಸಿಷನ್ ತಂದಿದ್ದು ನಿವೇದಿತಾ. ಅದು ಒಬ್ಬಳೇ. ವಿಜಯ್ ಘೋಷ ಚಾನೆಲ್ಗೆ ನಿವೇದಿತಾ ಬಂದ ಮೇಲೆ ಕಾಮನಬಿಲ್ಲು ಚಾನೆಲ್ಲು ನಂಬರ್ 2 ಪೊಸಿಷನ್ಗೆ ಹೋಯಿತು. ಈಗ ಹೇಳು, ಎಫಿಷಿಯನ್ಸಿ ಜಾಸ್ತಿ ಇರೋದು ನಿನ್ಗ ನಿವೇದಿತಾಗ? ಇಲ್ಲಿ ನೋಡಿ, ನಿವೇದಿತಾಗೆ ಮತ್ತು ಅವಳ MD ಪೋಸ್ಟ್ಗೆ ನೀವು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಕೊಟ್ಟರೆ ಸರಿ. ಇಲ್ಲದಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ. ಡಿಸಿಷನ್ನು ನಿಮ್ಮಿಬ್ರಿಗೆ ಬಿಟ್ಟಿದ್ದು. ಸರ್, ಸೌಜನ್ಯ ಅನ್ನೋರು ಬಂದಿದ್ದಾರೆ. ತಾವೇ ಬರೋಕ್ಕೆ ಹೇಳಿದ್ರಂತೆ. ಕಳಿಸಿ ಒಳಗಡೆ. ಸರಿ ಸರ್. ನಮಸ್ತೆ ಸರ್. ನಮಸ್ಕಾರ ಸೌಜನ್ಯ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸರ್. ಕೂತ್ಕೋ. ಥ್ಯಾಂಕ್ ಯು ಸರ್. ನೋಡಮ್ಮ, ಬೋನ್ದಾಸ್ ಅಂತ ನನ್ನ ಬಾವಿ ಅಳಿಯ, ನನ್ನ ಮಗಳು ಮೃಣಾ ನಿನ್ನ ಮದುವೆ ಆಗೋದು. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಇಷ್ಟು ದಿನ ನಿಮ್ಮ ಬಗ್ಗೆ ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಭುವನ್, ಸಿದ್ಧಾಂತ್ ವಿಚಾರವಾಗಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಒಬ್ಳಿಗೆ ಅಂತ ಹೇಳಿದ್ನಲ್ಲ ಸೌಜನ್ಯ. ಓಕೆ, ಥ್ಯಾಂಕ್ ಯು ಸೌಜನ್ಯ ಅವರೇ. ಇಟ್ಸ್ ಓಕೆ ಸರ್. ಏನಮ್ಮ ಸೌಜನ್ಯ, ಸಿದ್ಧಾಂತ್ ಮೊಬೈಲಿಂದ ಈ ಥರ ಮೆಸೇಜ್ಗಳನ್ನ ನಿನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಹೀಗೆ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅಂತ ಸಿದ್ಧಾಂತ್ ಹತ್ರ ಬಾಯಿ ಬಿಟ್ಟಿಲ್ಲ ತಾನೆ? ಇಲ್ಲ ಸರ್, ಹೇಳಿಲ್ಲ. ಆದರೂ ಸಿದ್ಧಾಂತ್ ಸರ್ನ ನೋಡ್ದಾಗಲೆಲ್ಲ ಒಂಥರ ಬೇಜಾರಾಗುತ್ತೆ ಸರ್. ಗಿಲ್ಟ್ ಕಾಡುತ್ತೆ. ಯಾಕಮ್ಮ ಬೇಜಾರಾಗುತ್ತೆ? ಬೇಜಾರಾಗುತ್ತೆ ಅಂತ ಏನೇನು ಎಡವಟ್ಟು ಮಾಡಿಬಿಟ್ಟಿಯಮ್ಮ ತಾಯೇ? ಇಲ್ಲ ಸರ್, ಆ ರೀತಿ ಮಾಡಲ್ಲ. ಇಲ್ಲ ಬಿಡಿ ಮಣಿಯಪ್ಪನವ್ರೆ, ಅವಳು ಹಾಗೆ ಮಾಡಲ್ಲ. ಏನು ಸರ್ ನಾನು ಬರೋಕ್ಕೆ ಹೇಳಿದ್ದು? ನಿನಗೊಂದು ಗುಡ್ ನ್ಯೂಸ್ ಇದೆಯಮ್ಮ, ಅದನ್ನು ಹೇಳೋದಕ್ಕೆ ಸಾಹೇಬರು ಬರೋಕ್ಕೆ ಹೇಳಿದ್ದು. ಗುಡ್ ನ್ಯೂಸಾ?
ಏನು ಸರ್ ಅದು? ಸೌಜನ್ಯ, ನಿನಗೆ ಸಿದ್ಧಾಂತ್ ನಡೆಸ್ತಾ ಇರೋ ಕಾಲ್ ಸೆಂಟರ್ನಲ್ಲಿ ಎಷ್ಟು ಸಂಬಳ ಬರ್ತಾಯಿತ್ತು? 10,000 ಸರ್ ತಿಂಗಳಿಗೆ. 10,000ನ? ಅಷ್ಟಕ್ಕೆ ತಿಂಗಳ ಪೂರ್ತ ಅಷ್ಟೊಂದು ಕಷ್ಟಪಡ್ಬೇಕಾ? ನೋಡಮ್ಮ, ನಿನಗೆ ಟೂರಿಸಂ ಕಾರ್ಪೊರೇಷನ್ನಲ್ಲಿ PRO ಕೆಲಸ ಕೊಡಿಸಿದ್ದೀನಿ. ತಿಂಗಳಿಗೆ 25,000 ರೂಪಾಯಿ ಸಂಬಳ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ತಿಂಗಳಿಂದಲೇ ನೀನು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಆಯಿತು ಸರ್, ತುಂಬ ಉಪಕಾರ ಆಯಿತು ಸರ್ ನಿಮ್ಮಿಂದ. ಸರಿ ಸರ್, ನಾನಿನ್ನು ಬರ್ತೀನಿ. ಸೌಜನ್ಯ, ಸಿದ್ಧಾಂತ್ ಮೊಬೈಲಿಂದ ನಿನ್ನ ಮೊಬೈಲ್ಗೆ ಮೆಸೇಜ್ಗಳು ಕಳಿಸ್ಕೊಂಡಿದ್ದೆಲ್ಲ ಅದು ಇನ್ನೂ ಸೇವ್ ಆಗಿದೆ, ಡಿಲೀಟ್ ಮಾಡಿಬಿಟ್ಟಿದ್ಯಾ? ಡಿಲೀಟ್ ಮಾಡಿಲ್ಲ ಸರ್, ಆ ಮೆಸೇಜ್ಗಳು ನನ್ನ ಮೊಬೈಲಲ್ಲಿ ಸೇವ್ ಆಗಿದೆ. ಗುಡ್. ನಿನ್ನ ಮೊಬೈಲ್ ಕೊಡಮ್ಮ. ಕೊಡಮ್ಮ. ಸೌಜನ್ಯ, ಈ ಮೊಬೈಲ್ ನನ್ನ ಹತ್ರನೇ ಇರಲಿ. ಸರ್, ನೀನೇನು ಯೋಚನೆ ಮಾಡಬೇಡ. ಈ ಮೊಬೈಲ್ ಬದಲಿಗೆ ನಿನಗೆ ಇನ್ನೂ ಒಳ್ಳೆ ಹೊಸ ಮೊಬೈಲ್ ಕೊಡ್ತೀನಿ. ತಗೊಮ್ಮ. ಪರವಾಗಿಲ್ಲ ಸರ್, ಬೇಡ. ಪರವಾಗಿಲ್ಲ, ತಗೊಳಮ್ಮ. ತಗೋಮ್ಮ. ಸರ್, ಅದು ನನ್ನ ಮೊಬೈಲ್ ನಿಮ್ಗೆ ಯಾಕೆ ಬೇಕಿತ್ತು ಅಂತ ಗೊತ್ತಾಗಲಿಲ್ಲ ಸರ್. ಅದು ನಿನಗೆ ಬೇಡವಾದ ವಿಚಾರ. ಹೌದಮ್ಮ, ನಿನ್ನ ಹಳೆ ಮೊಬೈಲ್ ಬದಲಾಗಿ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಸಾಹೇಬರು. ಅದ್ರ ಜೊತೆಗೆ ಕೆಲಸ ಕೊಡ್ಸವ್ರೆ. ಇದನ್ನು ಮರಿಬೇಡ. ನೋಡಮ್ಮ, ನೀನು ಇಲ್ಲಿಂದ ಹೋದ್ಮೇಲೆ ಸಿದ್ಧಾಂತ್ ಮೃಣಾಲಿನಿ ವಿಚಾರದಲ್ಲಿ ನೀನು ನಮಗೆ ಸಹಾಯ ಮಾಡಿದ್ದಾಗಲಿ, ನಿನ್ನ ಮೊಬೈಲ್ ನಾವು ಇಸ್ಕೊಂಡಿದ್ದಾಗಲಿ ಯಾರ ಹತ್ರನೂ ಹೇಳ್ಕೊಡ್ದು. ಇಲ್ಲ ಸರ್, ಹೇಳಲ್ಲ. ಸರಿ, ನೀನು ಹೊರಬಮ್ಮ. ಬರ್ತೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಭುವನ್, ಒಂದು ನಿಮಿಷ. ಏನು ಮಾಡೋದು ಸರ್? ಒಂದು ಕೆಲಸ ಮಾಡಿ, ಗ್ಲಾಮರ್ ಟ್ಯಾಬ್ಲೆಟ್ ಎಡಿಟರು ಪ್ರದ್ಯುಮ್ನ ಚಟರ್ಜಿ ಅವ್ರಿಗೆ ಕಾಲ್ ಮಾಡಿ. ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ಹಾಂ, ಅರ್ಥ ಆಯ್ತು. ಹಲೋ, ನಮಸ್ಕಾರ ಸರ್. ಪರಮಾನಂದ ಗೌಡಕ್ಕೆ ನಮಸ್ಕಾರ. ಪ್ರದ್ಯುಮ್ನ ಚಟರ್ಜಿ ಅವರಿಗೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಈ ವಾರ ಟ್ಯಾಬ್ಲೆಟ್ ನೋಡಿದೆ. ಫಿಲಮ್ ಸ್ಟಾರ್ ರಜನೀಶ್ ಬಗ್ಗೆ ಭಾಳ ಡೀಟೇಲಾಗಿ ಬರೆದಿದ್ದೀರಾ. ಮೊದಲೇ ನಿಮ್ಮ ಬರವಣಿಗೆ ಚೆನ್ನಾಗಿದೆ. ಈ ವಾರ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರ್ಬೇಕಲ್ಲ? ಹೌದು ಸರ್, ಎಲ್ಲ ತಮ್ಮ ಆಶೀರ್ವಾದ ಸರ್. ನನ್ನ ಆಶೀರ್ವಾದ ಅಂತ ಯಾಕೆ ಹೇಳ್ತೀರಾ? ಅದೆಲ್ಲ ತಮ್ಮ ಶ್ರಮದ ಫಲ. ಥ್ಯಾಂಕ್ ಯು ಸರ್. ಏನು ಸರ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯಾಹ್ನ ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಅದು ನಿಮ್ಮ ಪೇಪರ್ಗೆ ಒಂದು ಸೈಟ್ ಕೇಳಿದ್ರಿ. ರುದ್ರಾಕ್ಷಿಪುರದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರಿ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಅದನ್ನು ಸ್ಯಾಂಕ್ಷನ್ ಮಾಡು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೌದಾ ಸರ್? ಖಂಡಿತ ಸರ್, ನೀವು ಹೇಳಿದ ಟೈಮ್ಗೆ ನಿಮ್ಮ ಮನೆಗೆ ಬಂದು ಮೀಟ್ ಮಾಡ್ತೀನಿ ಸರ್. ನಮ್ಮ ಮನೆಗೆ ಬೇಡ, ನೀವು ನೇರವಾಗಿ ಮುಖ್ಯಮಂತ್ರಿ ಸಾಹೇಬ್ರ ಮನೆಗೆ ಬಂದುಬಿಡಿ. ನನಗೆ ಅಲ್ಲೊಂದು ಮೀಟಿಂಗ್ ಇದೆ, ಅಲ್ಲೇ ಎಲ್ಲ ಕೂತು ಮಾತಾಡ್ಬೇಡೋಣ. ಸರಿ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ ಸರ್. ಸರಿ, ಆಯಿತು. ಹೂಮೊಗವಾಡದ ಇರಿಯುವ ಮುಳ್ಳೆ, ಎಲ್ಲಿವರೆಗೆ ನಿನ್ನಾಟ? ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ